ಬೇಸಿಕಲಿ ನಮ್ಮದು ಶೃಂಗೇರಿ ಹತ್ರ ಬರುತ್ತೆ, ಶಾನುವಳ್ಳಿ ಅಂತ. ಆ್ಯಂಡ್ ನಾನು ಡಿಗ್ರಿ ಎಲ್ಲ JCBM ಕಾಲೇಜಲ್ಲೇ ಓದಿದ್ದು. ಆ್ಯಂಡ್ ಇವಾಗ ಪ್ರೆಸೆಂಟ್ JCBM ಕಾಲೇಜಲ್ಲೇ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ MScಲಿ ಈ ಗೋಲ್ಡ್ ಮೆಡಲ್ ಬಂತು ಅಂತಂದರೆ ತುಂಬ ಖುಷಿ ಆಗ್ತಾ ಇದೆ ಸರ್. ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಇದು ಪರಿಶ್ರಮದಿಂದನೇ ಬಂದಿದ್ದು ಅಂತ ಹೇಳ್ಕೊತೀನಿ. ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಎಜುಕೇಷನ್ಗೆ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ಇಲ್ಲಿಗೆ ಡ್ರಾಪ್ ಔಟ್ ಮಾಡೋ ಅಂತ ಯಾವತ್ತೂ ಹೇಳಿಲ್ಲ, ಕಂಟಿನ್ಯೂ ಆಗಿ ಓದಿಸ್ತಾ ಬಂದಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಉಡುಪ ಸರಿಗೆ ಹೇಳ್ತೀನಿ. ಅವರು ತುಂಬ ಗ್ರೇಟ್ ಟ್ಯಾಕ್ಸಾನಮಿಸ್ಟ್. ನಾನು ಬಾಟ್ನಿಲೇ ಅಲ್ವಾ MSc ಮಾಡಿರೋದು. ಸೊ ಎಲ್ಲ ನಾಲೆಡ್ಜ್ ಕೂಡ ಮುಂಚೆ ಡಿಗ್ರಿ ಕಾಲೇಜಲ್ಲೇ ಇತ್ತು. ಆ್ಯಂಡ್ ಡಿಗ್ರಿಲಿ ಜಸ್ಟಲ್ಲಿ ರ್ಯಾಂಕ್ ಮಿಸ್ ಆಗಿತ್ತು. ನೆಕ್ಸ್ಟ್ MSc ತಗೊಳ್ಳೇಬೇಕು ಅಂತ ಹಠದಿಂದ ಲಾಸ್ಟಿಗೆ ಸಿಕ್ತು. ತುಂಬ ಖುಷಿ ಆಗ್ತಿದೆ ನಮ್ಮ ಸ್ಟೂಡೆಂಟ್ಸಿಗೆ ನನ್ನ ಥರನೇ ಚೆನ್ನಾಗಿ ಓದಿ ಅಂತ ಹೇಳ್ತೀನಿ. ಆ್ಯಂಡ್ ಜಸ್ಟ್ ಓದಿ ಅಂತ ಅಲ್ಲ, ನಾಲೆಡ್ಜ್ನ ಗೇನ್ ಮಾಡ್ಕೊಳ್ಳಿ. ಮಾರ್ಕ್ಸ್ ಜಸ್ಟ್ ನಂಬರ್ ಅಂತ ಹೇಳ್ತೀನಿ. ನಾಲೆಡ್ಜ್ ಚೆನ್ನಾಗಿ ನೀವು ಹೆಂಗೆ ಗೇನ್ ಮಾಡ್ತೀರಾ, ಮುಂದೆ ಸೊಸೈಟಿಲೂ ಹಾಗೆ ಬದುಕ್ಬೋದು ಅಂತ ಹೇಳ್ತೀನಿ. ಹಿಂದಿನ ಶ್ರಮ ತುಂಬ ಇದೆ ಸರ್. ಟಿಪ್ಸ್ ಏನು ಅಂತಂದರೆ, ಎಕ್ಸಾಮ್ ಟೈಮಲ್ಲಿ ನಾನು ಜಾಸ್ತಿ ಫೋಕಸ್ ಮಾಡಿ ಓದ್ತಾ ಇರೋದು. ಎಂಜಾಯ್ ಮಾಡ್ದೈತಿ, ಬರೀ ಬುಕ್ ಹಿಡ್ಕೊಂಡು ಓದಿ ಆ ಥರ ಏನಲ್ಲ. ಎಂಜಾಯ್ ಮಾಡ್ತಿದ್ದೆ ಆ್ಯಂಡ್ ಓದ್ತಾನೂ ಇದ್ದೆ. ಓದೋ ಟೈಮಿಗೆ ಓದ್ಕೊಳ್ಳಿ, ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡಿ. ಲೈಫಲ್ಲಿ ಎಲ್ಲದನ್ನೂ ಎಂಜಾಯ್ ಮಾಡಿ, ಬರೀ ಓದ್ಕೊಂಡೇ ಇರಬೇಡಿ ಅಂತ ಹೇಳ್ತೀನಿ ಸರ್ ಅಷ್ಟೇ. ನೆಕ್ಸ್ಟ್ ಒಳ್ಳೆ ಲೆಕ್ಚರರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.